ರಾತ್ರಿ ಫುಲ್ ಕೆಲಸ ಆಯ್ತು. ಇವತ್ತು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಟು ಮೀ. ನೋಡಿ, ನನಗೆ ನಾನೇ ಹೇಳ್ಕೊಡ್ಬೇಕು. ಬೆಳಿಗ್ಗೆ ಯಾರಿಗೆ ಹೇಳೋಣ ಈ ಗುಡ್ ನೈಟ್? ನಮಗ್ ನಾವೇ ಹೇಳ್ಕೊಡ್ಬೇಕು ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಮಗಂತೂ ಯಾರು ಹೇಳಲ್ಲ, ನಾವು ಯಾರು ಹೇಳಕ್ ಆಗಲ್ಲ. ಅದಕ್ಕೆ ನಮಗ್ ನಾವೇ ಹೇಳ್ಕೊಂಡು ಮಲ್ಕೊಳ್ಬೇಕು. ಏನ್ ಮಾಡೋದು? 1 hour later. ಈ ಭೂಮಿ ಬಣ್ಣದ ಬುಗುರಿ. ಅಲ್ಲ, ಯಾರೋ? ಸರ್, ನಾವು ಯುಸಿಯು ಬ್ಯಾಂಕ್ ಇಂದ ನಿಮ್ಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ. ನೀವು ಅನ್ನಿ, ನಿಮ್ ಮನೆಗೆ ಕಳ್ಸಿಕೊಡ್ತೀವಿ. ಬೇಡ ಸರ್, ನಮ್ಗೆ ಆಲ್ರೆಡಿ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ. ಏನು ಬೇಡ. ಪರವಾಗಿಲ್ಲ, ಇದನ್ನು ಇಟ್ಕೊಳ್ಳಿ ಸರ್. ನಮ್ಮ ಹತ್ರ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಇದೆ ಸರ್. ಬೇಡ, ನೀವೇ ಇಟ್ಕೊಳ್ಳಿ. ಸುಮ್ನೆ ಫೋನ್ ಕಟ್ ಮಾಡ್ಬಿಡಿ ಸರ್, ನಮ್ಗೆ ತಲೆ ತಿನ್ಬಿಡಿ. ಸರಿ ಸರ್. ಹಾ, ಇನ್ನೊಂದ್ಸಲ ಕಾಲ್ ಮಾಡ್ಬಿಡಿ ಸರ್, ಆಯ್ತಾ? ಇಟ್ಬಿಡಿ ಸುಮ್ನೆ ಫೋನ್, ನಾನು ಮಲ್ಕೋಬೇಕು. A few moments later. ಈ ಭೂಮಿ ಬಣ್ಣದ ಬುಗುರಿ. ಮತ್ತೆ ಯಾರು? ಹಲೋ ಸರ್, ನಾವು NoBI ಬ್ಯಾಂಕ್ ಇಂದ ನಿಮ್ಗೆ 5 ಲಕ್ಷ ಲೋನ್ ಆಫರ್ ಇದೆ. ನೀವು ಅನ್ನಿ, ನಿಮ್ ಅಕೌಂಟ್ ಹಾಕ್ಬಿಡ್ತೀವಿ. ಬೇಡ ಸರ್, ಯಾವ ಲೋನು ಬೇಡ ಸರ್. ಮೊನ್ನೆ ಎಷ್ಟೇ ಒಂದು ಕ್ಲಿಯರ್ ಮಾಡಿದೀನಿ. ಯಾವ ಲೋನು ಬೇಡ ಸರ್, ನೆಮ್ಮದಿಯಾಗಿ ಬಿಟ್ಬಿಡಿ. ಸರ್, ನಿಮ್ಗೆ 20% ಅಷ್ಟೇ ಇಂಟ್ರೆಸ್ಟ್. ಯಾಕಂದ್ರೆ ನೀವು ನಮ್ಮ ಲಾಯಲ್ ಕಸ್ಟಮರ್. ಅಂದ್ರೆ ನಾನು ಇವಾಗ ನಾಯಿನಾ? ಲಾಯಲ್ ಕಸ್ಟಮರ್ ಅಂದ್ರಲ್ಲ, ಪ್ರಪಂಚದಲ್ಲಿ ನಾಯಿ ಬಿಟ್ರೆ ಅದಕ್ಕಿಂತ ಲಾಯಲ್ ಆಗಿ ಯಾರಿರ್ತಾರೆ ಸರ್? ಆತರ ಏನು ಅಲ್ಲ ಸರ್. ಹಾಗಂತಲ್ವಾ? ನಂಗಾದ್ರೂ ಏನಾದ್ರೂ ಪರವಾಗಿಲ್ಲ ಸರ್. ನೀವು ನನಗೆ ಇನ್ನೊಂದ್ಸಲ ಫೋನೇ ಮಾಡ್ಬೇಡಿ ಡೇಲಿ, ಆಯ್ತಾ? ನೀವು ಅಷ್ಟು ಮಾತಾಡ್ಬೇಕಂದ್ರೆ ನೈಟ್ ಅಲ್ಲಿ ಫೋನ್ ಮಾಡಿ. ಫೋನ್ ಇಟ್ಬಿಡಿ, ನಂಬರ್ಗೆ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಫೋನ್ ಮಾಡ್ಬೇಡಿ. ಫೋನು ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಮಲ್ಕೊಬಿಡೋಣ. ಯಾರಾದ್ರೂ ಫೋನ್ ಮಾಡಿ ಏನಾದ್ರೂ ಆಗ್ಲಿ, ನಮ್ಗೆ ನಿದ್ದೆ ಇಂಪಾರ್ಟೆಂಟ್, ಏನು ಬೇಕಾಗಿಲ್ಲ. Many hours later. ಒಳ್ಳೆ ನಿದ್ದೆ ಆಯ್ತು. ಬೆಳಗ್ಗೆ ಅವ್ರ ಕಾಟ ತಾಡ್ದಿರಾನೆ ಫೋನ್ ಸೈಲೆಂಟ್ ಅಲ್ಲಿ ಇಟ್ಬಿಟ್ಟು ಮಲ್ಕೊಂಡೆ. ಒಳ್ಳೆ ನಿದ್ದೆ ಆಯ್ತು. ಯಾರಾದ್ರೂ ಫೋನ್ ಮಾಡೋರೇನೋ ನೋಡ್ತೇನೆ. ವೈಫು 10 ಸಲ ಫೋನ್ ಮಾಡೋಳೆ. ಏನ್ ಅರ್ಜೆಂಟೋ, ಏನ್ ಇಂಪಾರ್ಟೆಂಟೋ ಬಂದ್ರೆ ನನ್ ಕತೆ ಮುಗೀತು ಅಷ್ಟೇ. ಕಾಲಿಂಗ್ ಬಿಲ್ ಬೇರೆ ಹೊಡಿತಾಳೆ. ಹಂಗೆ ಮಲ್ಕೊಂಡೆ. ಕ್ರೆಡಿಟ್ ಕಾರ್ಡು, ಲೋನ್ಸು ಅಂತ ಅವರು ಇವರು ಫೋನ್ ಮಾಡಿ ನಿದ್ದೆ ಇರಲ್ಲ. ಸೈಲೆಂಟ್ ಅಲ್ಲಿ ಇಟ್ರೆ ನಮ್ಗೆ ಇಂಪಾರ್ಟೆಂಟ್ ಅವ್ರು ಯಾರಾದ್ರೂ ಕಾಲ್ ಮಾಡ್ತಾರೆ ಡೈಲಿ ಅಂತ, ಅದೊಂದು ಭಯ. ಇದಕ್ಕೆ ಸೊಲ್ಯೂಷನ್ಸೇ ಇಲ್ವಾ? ನೀವು ಇದೇ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಿದಿರಲ್ಲ, ಹಾಗಾದ್ರೆ ನಿಮ್ಗೊಂದು ಅದ್ಭುತವಾದ ಟ್ರಿಕ್ ಹೇಳ್ಕೊಡ್ತೀನಿ. ಇದರಿಂದ ನಾವು ಆರಾಮಾಗಿ ಮಲ್ಕೋಬಹುದು. ನಮ್ಗೆ ಯಾವ್ಯಾವ ಕಾಲ್ಸ್ ಬೇಕಾಗಿರೋ ಅದೆಲ್ಲ ಸೈಲೆಂಟ್ ಅಲ್ಲೇ ಇರುತ್ತೆ. ಮತ್ತೆ ನಮ್ಗೆ ಇಂಪಾರ್ಟೆಂಟ್ ಕಾಲ್ಸ್ ಗಳೇನಾನು ನಮ್ಗೆ ರಿಂಗ್ ಆಗುತ್ತೆ, ಅವು ಮಾತ್ರ ನಾವು ರಿಸೀವ್ ಮಾಡ್ಕೋಬಹುದು. ನಾನು ಪರ್ಸನಲಿ ಯೂಸ್ ಮಾಡ್ತಾ ಇರೋದು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಇದು ವೆರಿ ಸಿಂಪಲ್ ಟ್ರಿಕ್. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ 10 ಸೆಕೆಂಡ್ ಸೈಲೆಂಟ್ ಮ್ಯೂಸಿಕ್ ಅಂತ ಕೊಟ್ಟಿರ್ತೀನಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ, ಮತ್ತೆ ಸೌಂಡ್ಸ್ ಅಂಡ್ ವೈಬ್ರೇಷನ್ ಅಂತ ಅಲ್ಲಿ ಹೋಗಿ, ಮತ್ತೆ ಅಲ್ಲಿ ರಿಂಗ್ ಟೋನ್ಸ್ ಅಲ್ಲಿ ಕ್ಲಿಕ್ ಮಾಡಿ. ಇವಾಗ ಆಲ್ ರಿಂಗ್ ಟೋನ್ಸ್, ನೀವು ಇವಾಗ ಸೈಲೆಂಟ್ ಮ್ಯೂಸಿಕ್ ನ ಡೌನ್ಲೋಡ್ ಮಾಡಿದ್ರಲ್ಲ, ಅದನ್ನು ನಿಮ್ಮ ಡಿಫಾಲ್ಟ್ ರಿಂಗ್ ಟೋನ್ ಆಗಿ ಸೆಟ್ ಮಾಡಿ. ಸೊ ನಿಮ್ಗೆ ಇವಾಗ ಯಾರೇ ಕಾಲ್ ಮಾಡಿದ್ರು ರಿಂಗ್ ಆಗುತ್ತೆ, ಬಟ್ ಅದು ನಮ್ಗೆ ಕೇಳಿಸಲ್ಲ. ಯಾಕಂದ್ರೆ ನಾವು 10 ಸೆಕೆಂಡ್ ಸೈಲೆಂಟ್ ಮ್ಯೂಸಿಕ್ ನ ಇಟ್ಟಿರೋದು. ರಿಂಗ್ ಆದ್ರೂ ನಮ್ಗೆ ಸೈಲೆಂಟ್ ಆಗಿ ಇರ್ತದೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಲ್ಸ್ ಅಂದ್ರೆ ನಮ್ಗೆ ಬೇಕಾದವ್ರು ಯಾರಾದ್ರೂ ಕಾಲ್ ಮಾಡಿದ್ರೆ ನಮ್ಮ ಫೋನ್ ರಿಂಗ್ ಆಗ್ಬೇಕು. ಅದಕ್ಕೆ ನಮ್ಗೆ ಸಿಂಪಲ್ ಟ್ರಿಕ್ ಬಂದು, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಹೋಗಿ, ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಇರ್ತಾರೋ ಆ ಕಾಂಟ್ಯಾಕ್ಟ್ ನ ಓಪನ್ ಮಾಡಿ. ಜಸ್ಟ್ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡಿಫಾಲ್ಟ್ ರಿಂಗ್ ಟೋನ್ ಅಂತ ಇರುತ್ತೆ. ಆ ಡಿಫಾಲ್ಟ್ ರಿಂಗ್ ಟೋನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ನೀವು ಬೇರೆ ರಿಂಗ್ ಟೋನ್ ಯಾವ್ದಾದ್ರು ಇಟ್ಬಿಡಿ. ಆ 10 ಸೆಕೆಂಡ್ ಸೈಲೆಂಟ್ ಮ್ಯೂಸಿಕ್ ಬಿಟ್ಟು ನೀವು ಬೇರೆ ಯಾವ ರಿಂಗ್ ಟೋನ್ ಆದ್ರೂ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ಇವಾಗ ನಮ್ಮವ್ರು ಯಾರಾದ್ರೂ ಫೋನ್ ಮಾಡಿದ್ರೆ ನಾವು ಸೆಲೆಕ್ಟ್ ಮಾಡಿರುವ ಆ ರಿಂಗ್ ಟೋನ್ ಗೆ ಬರುತ್ತೆ. ಬೇರೆ ಯಾರು ಫೋನ್ ಮಾಡಿದ್ರು ಫೋನ್ ಬರುತ್ತೆ, ಬಟ್ ಅದು ಸೈಲೆಂಟ್ ಆಗಿ ರಿಂಗ್ ಆಗುತ್ತೆ, ನಮ್ಗೆ ಕೇಳಿಸೋದು ಅಲ್ಲ, ಅದು ನಮ್ಗೆ ಡಿಸ್ಟರ್ಬ್ ಆಗಲ್ಲ. ಇದೇ ತರ ನಿಮ್ಮ ಇಂಪಾರ್ಟೆನ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರ ಕಾಂಟ್ಯಾಕ್ಟ್ ತೆಗೆದು ಡಿಫಾಲ್ಟ್ ರಿಂಗ್ ಟೋನ್ ತೆಗೆದ್ಬಿಟ್ಟು ನೀವು ಬೇರೆ ರಿಂಗ್ ಟೋನ್ ನ ಸೆಲೆಕ್ಟ್ ಮಾಡಿ. ಇದು ಒನ್ ಟೈಮ್ ಕೆಲಸ, ನೀವು ಯಾವಾಗ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬಹುದು. ನಾನಂತೂ ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಗಂತೂ ಅದ್ಭುತವಾಗಿದೆ. ನೀವು ಇದೇ ತರ ಟ್ರೈ ಮಾಡಿ ಆರಾಮಾಗಿ ನಿದ್ದೆ ಮಾಡಿ. ಈ ಟ್ರಿಕ್ ನ ನೀವು ನೈಟ್ ಶಿಫ್ಟ್ ಮಾಡುವಂತಹ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡಿ, ಮತ್ತೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಬಾಯ್.